ಅತ್ಯಂತ ಕಿರಿಯವನು. ನಾನು ನನ್ನ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ತೀನಿ. 1991ರಲ್ಲಿ ಇಲ್ಲಿ ಲೋಕಸಭೆಗೆ ಆಯ್ಕೆ ಆದಂಥ ಸದಸ್ಯರು ಪ್ರಪ್ರಥಮವಾಗಿ ಒಂದು ಲೆಟ್ರ್ ಕೊಡ್ತಾರೆ ನರಸಿಂಹರಾವ್. 1992ರಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲೇ ಎಡಗೈ ಜನಾಂಗ ನಾವಿರೋದು, ನಮಗೆ ಎಲ್ಲ ಪ್ರಶಸ್ತಿಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಕೊಡಬೇಕಂತ ಕೊಡ್ತಾರೆ. ಆ ಲೆಟ್ರ್ ನನ್ನ ಹತ್ರ ಇದೆ, ಹುಡುಕ್ತೀನಿ ಈಗ. ಅದರ ಅನ್ವಯ 5 ವರ್ಷ ಸುಮ್ಮನೆ ಇದ್ದ ಬೇಸಾಗ್ದ. ಆಮೇಲೆ 95ರಲ್ಲಿ ಸ್ಟಾರ್ಟ್ ಮಾಡ್ದೆ ಬಿಲ್ಡಿಂಗ್ ಕಟ್ಟೋಕ್ಕೆ. ಫಸ್ಟ್ ಆಂಧ್ರದಲ್ಲಿ ಸ್ಟಾರ್ಟ್ ಮಾಡ್ದ. ಆಂಧ್ರದಲ್ಲಿ ಎಲ್ಲ ಗಬ್ಬೆ ಬಿಡಿಸ್ಬಿಟ್ಟು ಕರ್ನಾಟಕ ಬಂದಿತ್ತು. ಈಗ ಒಳ ಮೀಸಲಾತಿ ಜಾರಿಗೆ ಬರಬೇಕು ಪಟ್ಟು ಹಿಡಿದಿರೋದು ಆತ್ನೆ KH ಮುನಿಯಪ್ಪ, ತಿಮ್ಮಾಪುರ್, ಆಂಜನೇಯರು ಇವರು. ಇದರಿಂದ ನಮ್ಮ ಬಲಗೈ ಜನಕ್ಕೆ ಎಷ್ಟು ಹೊಡೆತ ಆಗಿದೆ ನಮಗೆ ಗೊತ್ತು. ಈ ಸೆನ್ಸಸ್ ವೇಳೆಯಲ್ಲಿ ಗುಂಪುಗಳಾಗಿ ವಿಂಗಡಿಸಿದ್ದೇ KH ಮುನಿಯಪ್ಪ ನಮ್ಮವ್ರನ್ನ. ನೀವು ಪೆರೇರ್ ಬರ್ಸ್ರಿ, ಚಲವಾದ ಬರ್ಸ್ರಿ, ಇನ್ನೂ ಯಾವುದಾದ್ರು ನಮ್ಮ ರೈಟಲ್ಲೆಲ್ಲ. ಅದರಿಂದ ನಾವು ಜಾಸ್ತಿ ಹೊಡೆತ ತಿಂದಿರಿ. ಈ ಹೊಡೆತನ ನಾವು ಸರಿದೂಡಿಸ್ಕೊಳ್ಬೇಕಾದ್ರೆ 25ನೇ ತಾರೀಕು ನಾವು ರ್ಯಾಲಿನಲ್ಲಿ ಹೆಚ್ಚು ಜನಸಂಖ್ಯೆ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಕ್ಕೆ ನಾವು ಶತಸಿದ್ಧ ಆಗಬೇಕಂತ ತಮ್ಮ ಇಲ್ಲಿ ಮಾತೆಯಲ್ಲಿ ನಾವು ನಮ್ಮ ಮಾತಾಡಿ ಅವರ ಹೆಸರು ಕಿರಿಯರೆ. ಏನು ಈಗಾಗಲೇ ಎಲ್ಲ ಮುಖಂಡರನ್ನು ಸಹ ಸ್ಟಾರ್ಟ್ ಮಾಡೋದು ಮುಂಚೆ 3ನೇ ಸಭೆ, ನಮ್ಮ ತಾಲೂಕಿನ 3ನೇ ಸಭೆ, ಜಿಲ್ಲೆಯಲ್ಲೇ ಪ್ರಥಮ ಮುಳಬಾಗಿಲಲ್ಲೇ ನಮ್ಮ ಮುಖಂಡರು ಮತ್ತು ಕಿರಿಯರೆ. ಏನು ಈಗಾಗಲೇ ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಒಳ ಮೀಸಲಾತಿ ಅಡಿಯಲ್ಲಿ ಬಲಗೈ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ರಾಜ್ಯ ಸಚಿವ ಸಂಪುಟ ಒಂದು ಪ್ರಥಮ ಈಗಾಗಲೇ ಹಲವಾರು ಸಭೆಗಳಾಗಿದ್ದಾವೆ. ಲಾಸ್ಟ್ ಸಭೆ 27ಕ್ಕೆ ಏನು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು 25ನೇ ತಾರೀಕು ಈ ರಾಜ್ಯದ ಮೈಸೂರು ಉರ್ಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ಇರ್ತಕ್ಕಂಥ ಬಲಗೈ ಸಮಾಜದ ಹಿರಿಯ ಮುಖಂಡರುಗಳು ಯಾರ್ಯಾರಿದ್ದಾರೋ ರಾಜ್ಯ ಮಟ್ಟದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಬಲಗೈ ಸಮುದಾಯ ಇದ್ದೀವಿ ಅನ್ನೋದನ್ನು ತೋರಿಸಿ ಈಗಾಗಲೇ ಆಗಿರ್ತಕ್ಕಂಥ ಒಂದು ಏನು ಒಳ ಮೀಸಲಾತಿಯ ಒಂದು ಕಾನೂನುಗಳು ಮತ್ತು ಆಯೋಗದ ಒಂದು ವರದಿ ಏನಾಗಿದೆ ಅದು ಅವೈಜ್ಞಾನಿಕವಾಗಿದೆ, ಅದನ್ನು ಹಿಂಪಡಿಬೇಕು ಅಂತೇಳಿ ಈ ಒಂದು ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಸೇರಿದ್ದೀವಿ. ಎಲ್ರಿಗೂ ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಬ್ಬರೂ ಇವತ್ತು ನಾವೆಲ್ಲ ವಾಟ್ಸಪ್ಪು ಮೊಬೈಲ್ಗಳನ್ನು ಇಟ್ಕೊಂಡಿದ್ದೀವಿ. ಪ್ರತಿನಿತ್ಯ ಎದ್ದರೆ ನಮ್ಮ ಸಮುದಾಯದ ಬಗ್ಗೆ ಯಾವ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ನಾವು ನೋವು ಅನುಭವಿಸ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ನಮ್ಮಿದೇನು ಅನ್ನೋ ಒಂದು ಇದಕ್ಕೆ ನಾವು ಎಲ್ಲ ಚಿಂತೆಗೊಳಪಟ್ಟಿದ್ದೀವಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ನಾವು ಹೇಳಬೇಕು ಅಂತಂದರೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಂಥ ಒಂದು ವ್ಯಕ್ತಿಗಳನ್ನು ಇವತ್ತು ABCD ಅಂತ ಹೇಳ್ಬಿಟ್ಟು 4 ಭಾಗಗಳಾಗಿ ಏನು ಇಲ್ಲೇ ನಮ್ಮ ತಾಲೂಕಿನಿಂದ ಹೋದಂಥ ಒಂದು ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸರ್ ಅವರು ಏನೋ ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಮಗೆ ವರದಿ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ 75 ವರ್ಷದಿಂದ ಏನು ನೀವು ತಿಂದು ಹೇಗಿದ್ದೀರೋ ಅದನ್ನು ಇವತ್ತು ನೀವು ಬಿಟ್ಕೊಡೋದಕ್ಕೆ ಏನು ನಿಮಗೆ ಉಂಡಿರೋರು ಬಿಟ್ಕೊಡಿ ಅಂತೇಳಿ ಹೇಳ್ತಾರೆ. ಇದು ಯಾವ ನ್ಯಾಯ? ನಾವು ಉಂಡಿದ್ದೀವಪ್ಪ, ನಮ್ಮ ಸಮಾಜ ಏನೋ ಅಷ್ಟೋ ಪ್ರಜ್ಞಾವಂತರಾಗಿದ್ದಾರೆ, ಹೋಗಿದ್ದಾರೆ, ಉದ್ಯೋಗಗಳಲ್ಲಿ ಹೋಗಿದ್ದಾರೆ, ಇನ್ನೊಂದು ಹೋಗಿದ್ದಾರೆ. ನಾವು ಯಾರನ್ನೂ ಕಾಲಿಡ್ದೇಳೋ ಕೆಲಸ ನಾವು ಮಾಡಿಲ್ಲ. ನೀವು ವರದಿ ಕೊಟ್ಟವರು ವರದಿ ಕೊಟ್ಟು ನಿಮ್ಮಿದೇನಿದೆಯೋ ನೀವು ಕೈ ತೊಳ್ಕೊಬೇಕಾಗಿತ್ತು. ನಮ್ಮ ಸಮಾಜದ ಬಗ್ಗೆ ನೀವು ಮಾತಾಡೋವಂಥ ನೈತಿಕತೆ ನಿಮ್ಗೆ ಏನಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಸಹ ನಮ್ಮ ಸಮುದಾಯದವ್ರನ್ನೇ ನಿನ್ನ ಮನೆಯಲ್ಲಿ ಜೀತಕ್ಕಿಟ್ಕೊಂಡು ನನ್ನ ಸಮುದಾಯದ ಒಂದು ಋಣವನ್ನು ತೀರಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ನೀವು ಇವತ್ತು ರಾಜ್ಯ ಮಟ್ಟದಲ್ಲಿ ಮಾತಾಡ್ತೀರಿ, ತಿಂದು ಉಣ್ಣಿದ್ದೀರಿ, ಉಣ್ಣಿರೋದ್ರಾಗ ಇನ್ನೊಬ್ರು ಕೊಡ್ರಿ ಅಂತೇಳಿ ಹೇಳ್ತೀರಲ್ಲ, ಇದು ಸರಿಯಾಗಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ವರದಿನೂ ಸರಿಯಾಗಿಲ್ಲ. ಅಂಥ ವರದಿಯನ್ನು ಇವತ್ತು ಏನು ABCD ಅಂತೇಳಿ ಮಾಡಿಬಿಟ್ಟು ನಮ್ಮನ್ನು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ವಿಭಾಗ ಮಾಡಿಬಿಟ್ಟು ರೋಸ್ಟರ್ ಪದ್ಧತಿಯಲ್ಲಿ ತಂದಿಟ್ಟು ರೋಸ್ಟರ್ ನಂಬರ್ 1ನಿಂದ ಇವತ್ತು ನಾವು ಉದ್ಯೋಗ ಪಡಿಬೇಕು ಅಂತಂದರೆ 9ನೇ ಕಾಲಮ್ಗೆ ನಮ್ಮನ್ನು ತಂದಿದ್ದೀರಲ್ಲ, ಅದು ನಿಮ್ಮ ವರದಿನಾ? ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲಿ ಎದ್ದಿದ್ದೀವಿ. ನಿಮ್ಮ ಒಂದು ಅವೈಜ್ಞಾನಿಕ ವರದಿಯನ್ನು ಹಿಂಪಡೆಯೋ ತನಕ ಈ ಬಲಗೈ ಸಮಾಜ ನಿದ್ದೆ ಮಾಡೋದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ವರದಿ ಸರಿ ಇಲ್ಲ ಅಂತೇಳಿ ತಿರಸ್ಕರಿಸೋ ತನಕನೂ ಈ ಒಂದು ರಾಜ್ಯ ಮಟ್ಟದ ಹೋರಾಟ ನಡೀತದೆ ಅಂತೇಳಿ
ಇವತ್ತೇನು ಹಿರಿಯ ಮುಖಂಡರು ಎಲ್ಲ ಒಂದು ಸಂದೇಶ ಕೊಡ್ಲಿಕ್ಕೆ ಬಂದಿದ್ದಾರೋ ಅದರಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಸಹ ಇವತ್ತಿನಿಂದ ಹೋಗಿ 25ನೇ ತಾರೀಕು ಏನು ಹೊರಡಬೇಕಾಗಿದೆಯೋ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಕರಪತ್ರವನ್ನ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡಿ ನಮ್ಮ ಜನಾಂಗಕ್ಕೆ ಇನ್ನೂ ಪ್ರಜ್ಞಾವಂತರಾಗಲಿ. ಪ್ರಜ್ಞಾಹೀನರಾಗಿದ್ದಾರೆ. ಅವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಾದ್ರೂ ಯಾರೋ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿದ್ದೋಗಿದ್ದಿದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ನಾವು ಬರ್ತಾ ಇರಲಿಲ್ಲ. ಬಾಬಾ ಸಾಹೇಬರು ಒಬ್ಬರಿದ್ರೆ ಕೂಡ ಇವತ್ತು ನಾವು ಇಷ್ಟು ಕುಡಿಗಳು ನಾವು ಎದ್ದಿದ್ದೀವಲ್ಲ, ಅದಕ್ಕೆ ನಾವು ಹ್ಯಾಟ್ಸಾಪ್ ಹೇಳಬೇಕು. ಇವತ್ತು ನಾವು ಹೇಳ್ತೀವಿ, ಇವತ್ತು ನಮ್ಮ ಸಮಾಜ ಇನ್ನೂ ನಿದ್ದೆ ಎದ್ದಿಲ್ಲ. ನಮ್ಮ ಸಮಾಜ ಎಲ್ಲೋ ನಿದ್ದೆ ಮಾಡ್ತಾ ಇದೆ, ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಯಾರ ಜೊತೆ ಒಬ್ಬರ ಜೊತೆ ನಾನು ಚರ್ಚೆ ಮಾಡ್ತೀನಿ, ಏನು ಇವಾಗ ಹೋರಾಟ ಮಾಡಿಬಿಟ್ರೆ ಬಂದ್ಬಿಡ್ತದಾ? ನಾವು ಬಂದಿದ್ದೀವಿ, ನಮ್ಮ ಮಕ್ಕಳ ಭವಿಷ್ಯತ್ತು ಏನು? ನಿಮಗೇನಾದ್ರೂ ಪ್ರಜ್ಞೆ ಇದೆಯಾ? ಪ್ರಜ್ಞೆ ಇಲ್ಲ. ನಮ್ಮ ಮಕ್ಕಳ ಭವಿಷ್ಯತ್ತು ಇನ್ನು 75 ವರ್ಷದ ಹಿಂದೆ ಹೋಗ್ತದೆ. ಈ ವರದಿ ಏನಾದರೂ ಜಾರಿಗೆ ಬಂತು ಅಂತಂದ್ರೆ ಇನ್ನು 75 ವರ್ಷ